ರಬಕವಿಬನಹಟ್ಟಿ ತಾಲೂಕಿನ ಸಸಾಲಹಟ್ಟಿ ಎಂಬ ಗ್ರಾಮದಲ್ಲಿ ವಿಶ್ವರತ್ನ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕಿಡಿಗೇಡಿಗಳು ಚಪ್ಪಲಿ ಹಾರವನ್ನು ಹಾಕಿದ್ದಾರೆ. ಇದನ್ನು ಖಂಡಿಸಿ ಊರಿನ ಗ್ರಾಮಸ್ಥರು ಮತ್ತು ಮಹಿಳೆಯರು ಎಲ್ಲರೂ ಸೇರಿ ಟಯರ್ ಅನ್ನು ಸುಟ್ಟು ಸುತ್ತಮುತ್ತಲಿನ ಎಲ್ಲ ದಲಿತ ಸಂಘಟನೆಯವರು ಸೇರಿ ಗ್ರಾಮಗಳನ್ನು ಶಾಲೆ ಮತ್ತು ಅಂಗಡಿ ಹಾಗೂ ಹೋಟೆಲ್ ಬಂದ್ ಮಾಡೋದರ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನ್ಯಾಯ ಸಿಗೋವರೆಗೆ ನಮ್ಮ ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಎಂದು ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ತಾವು ನಾವು ಹೇಳಿರ್ತಕ್ಕಂಥ ಈ ಸಮಸ್ಯೆಗೆ ಸ್ಪಂದಿಸಿ ಎನ್ಕ್ವೈರಿ ಮಾಡ್ತಾರೆ ತಂದ್ರೆ ಈಗ ಫೋಟೋ ನಂಬರ್ ಮಾಡ್ಕೊರಿ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಫೋಟೋ ಎಲ್ಲರೂ ಪಬ್ಲಿಕ್ ನಾವ್ ಎಚ್ಚೆತ್ಕೊಳ್ಬೇಕು. ನಮ್ಮ ಒಳಗ ದನಿ ಆಗ್ಬಾರ್ದು, ನಮ್ಮ ಒಳಗ ಇದನ್ನ ಆಗ್ಬಾರ್ದು, ಹೊಡೆದಾಟ ಆಗ್ಬಾರ್ದು. ನಾವು ಪ್ರತಿಭಟನೆ ಮಾಡೋಣ. ಈಗ ತೆಗೆಸೋದಿಲ್ಲ, ಯಾಕೆ ಇದನ್ನ ಮಾಡಕ್ ನ್ಯಾಯ ಸಿಗೋ ತೆಗೆಸಂಗಿಲ್ಲ. ಎನ್ಕ್ವೈರಿ ಮಾಡ್ಯಾರ, ಶಾಂತಿ ಅಲ್ರಿ, ಇದು ದೇಶ ಸರ್. ಅದ ದಿಲ್ಲಿವರೆಗೆ ನಾಟಕ ಐತ್ರಿ, ಹಂಗಾಗಿದ್ರಿ. ಅಲ್ಲ, ಊರ್ ಶಾಂತಿ ಅಲ್ಲ, ದೇಶ ಶಾಂತಿ. ರಾತ್ರಿ ಇರಲ್ಲ, ದಿನದಾಗ ಬಿಟ್ಟಿರ್ತದೆ ಸರ್. ಬೀಟಿಲ್ ಯಾರು ಜನರಿಗೆ ಗೊತ್ತ ಇಲ್ರಿ ಸರ್. ಈಗ ನೋಡ್ರಿ ಇನ್ನೊಂದು ಸಮಸ್ಯೆ ಅಂದ್ರೆ 3 ದಿವಸ ಕರೆಂಟ್ ಇಲ್ಲ ಗ್ರಾಮದಾಗೆ ಇಲ್ಲ. ಎಲ್ಲಿ PDO ಅಲ್ರಿ, ಯಾರು ರೋಡ್ ಲೈಟ್ ಅಟ ಇಲ್ರಿ ಸರ್. ಸಸಾಲಹಟ್ಟಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ಮಾಡಿದಂಥ ವ್ಯಕ್ತಿ ಎಲ್ಲೇ ಇದ್ದರೂ ಆತನನ್ನು ಇಮಿಡಿಯೇಟ್ ಆಗಿ ಬಂಧಿಸಿ ಅವನ ಮೇಲೆ ಏನು ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕೋ ಅದನ್ನು ತೆಗೆದುಕೊಳ್ತೇವೆ ಅಂತೇಳಿ ಈ ಮೂಲಕ ತಮಗೆ ಹೇಳ್ತಾ ಇದ್ದೀವಿ ಸರ್. ನಿಮಗೆ ಗಮನಕ್ಕೆ ಬಂದಿದೆ ಯಾವಾಗ ಬಂದಿತ್ತು ಸರ್? ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಗಮನಕ್ಕೆ ಬಂದಿದೆ. ಯಾರು ಗ್ರಾಮಸ್ಥರು ಸರ್? ಇಲ್ಲ, ನಮ್ಮ PSI ಅವರು ನನಗೆ ಹೇಳಿದರು ಸರ್. ಇಲ್ಲೆಲ್ಲ ಇಲ್ಲಿ ಗ್ರಾಮಸ್ಥರೆಲ್ಲ ಡಿಪಾರ್ಟ್ಮೆಂಟ್ ಮೇಲೆ ಇದನ್ನ ಮಾಡ್ತಾರಲ್ಲ ಸರ್. ಇಲ್ಲಿ ಸಿಬ್ಬಂದಿ ಇಲ್ಲಿ ಇವರು ಇಲ್ಲ, ಇಲ್ಲಿ ಸರಿಯಾಗಿ ಬೀಟ್ ಇಲ್ಲ ಅಂತೆ, ಆಮೇಲೆ PSI ಮೇಲೆ ಇದನ್ನ ಹೇಳ್ತಾ ಇರಲ್ಲ ಸರ್. ಇಲ್ಲ, ಹಾಗೇನಿಲ್ಲ. ಅದು ಒಂದಿಷ್ಟು ಏನೋ ಮಿಸ್ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ, ಏನಿಲ್ಲ. ಬೀಟು ಬರ್ತಾ ಇದ್ದಾರೆ, ನಮ್ಮವರೆಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ಆದರೆ ಮೇನ್ ಇರೋದು, ನನ್ನ ಹೆಸರು ದಯಾನಂದ ಕಾಳೆ. ಇವತ್ತಿನ ದಿವಸ ರಾತ್ರಿ ಸುಮಾರು 2-3 ಗಂಟೆಗೆ ಬಹುಶಃ ನಡೆದಿರ್ಬೇಕು ಈ ಘಟನೆ. ಬಾಬಾ ಸಾಹೇಬ್ ಫೋಟೋಕ್ಕೆ ಚಪ್ಪಲ ಹಾಕಿದ್ರು. ಅವ್ರು ಯಾರೋ ಕಿಡಿಗೇಡಿಗಳು ಈ ರೀತಿ ಘಟನೆ ಮಾಡ್ಯಾರೋ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಮತ್ತು ಸರಿಯಾದ ರೀತಿಯಲ್ಲಿ ಇಲ್ಲಿ ಬೀಟ್ ಪೊಲೀಸರು ಸರಿಯಾಗಿ ಕೆಲಸ ಮಾಡಿಲ್ಲ, ಅವ್ರನ್ನ ಅಮಾನತುಗೊಳಿಸ್ಬೇಕು. PSIನೂ ಸರಿಯಾಗಿಲ್ಲ, ಅವ್ರನ್ನೂ ಅಮಾನತುಗೊಳಿಸ್ಬೇಕು. ಇದೇ ರೀತಿ ಭಾಳ ನಡೆದೈತೆ ನಮ್ಮ ತೆರದಾಳ ತಾಲೂಕು, ಬನಟರಗುಟ್ಟೆ ತಾಲೂಕು ಒಳಗೆ. ಮತ್ತು ಮೊನ್ನೆ ನಮ್ಮಲ್ಲಿ ತೆರದಾಳದೊಳಗೂ ಇದೇ ರೀತಿ ಘಟನೆ ಆದ್ರೂ ಯಾರೂ ಸರಿಯಾಗಿ ಆ್ಯಕ್ಷನ್ ತೊಗೊಳಿಲ್ಲ. ಇದೇ ರೀತಿ ಮತ್ತೊಂದು ಸೊಸೈಟಿ ಹೊರಗೆ ಆದ್ರೂ ಎಲ್ಲರೂ ಮೌನ ಆಗಿದ್ದಾರೆ ಪೊಲೀಸರಾದರೂ ಸಹಿತ. ಇದನ್ನು ಸರಿಯಾದ ರೀತಿಯಿಂದ ಜಿಲ್ಲಾಡಳಿತ ಇದನ್ನು ತಲೆಗೆ ಇಟ್ಕೊಂಡ ಈ ಪೊಲೀಸರು ಇವ್ರನ್ನ PSI ಮತ್ತು ಆಮ್ಯಾಗ ಬೀಟ್ ಪೊಲೀಸ್ನ ಸಸ್ಪೆಂಡ್ ಮಾಡಬೇಕು.
ಸರಿ, ಸಸಾಲಟ್ಟಿ ಗ್ರಾಮದಲ್ಲಿ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರಿಗೆ ಈ ತರ ಚಪ್ಪಲಾರ ಹಾಕ್ಯಾರಂದ್ರೆ ನಮ್ಗ ಎಲ್ಲ ಹೆಣ್ಮಕ್ಳು ಉದ್ದೇಶ ಪೂರ್ವಕ ಮಾಡ್ಯಾರ ಮೇಡಮ್. ಮುಂಚಿತವಾಗಿ 3 ದಿನ ಕರೆಂಟ್ ತೆಗ್ದಾರ ಇಲ್ಲಿ ರೀ. ಅವ್ರ ಮಾಡಿದವ್ರು ಸಿಗುವವರೆಗೆ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವ್ರಿ. ಅವ್ರ ಸಿಗುವವರೆಗೆ ನಮ್ಗ ನ್ಯಾಯ ಬೇಕ್ರಿ. ಈಗ 3 ದಿವಸ ಎದಕ್ಕೆ ಯಾರು ತೆಗ್ದಾರಂತ ಗೊತ್ತಿಲ್ರಿ. ಆದ್ರೆ ಮುಂಚಿತವಾಗಿ ಈ ತರ ಕರೆಂಟ್ ತೆಗೆದು ಅಂತ ಪ್ಲಾನಿಂಗ್ ಮಾಡಿ ಹೊಸ ಸುತ್ತಲಿ ತಂದು ಈ ತರ ನಮ್ಮ ಅಂಬೇಡ್ಕರ್ ಚಪ್ಪಲ್ ಕಟ್ಟಾರ. ಆ ಇಲಾಖೆಗೆ ಅದ ಗಮನಕ್ಕೆ ತಂದಿರೋಣ ಇದನ್ನ ಕರೆಂಟ್ ತೆಗೆದ್ರೆ ಇಲ್ರಿ, ನಾವ್ ಇನ್ನವರೆಗೆ ನಾವ್ ಯಾಕ ಏನಾರ ಫಾಲ್ಟ್ ಆಗಿರ್ಬೇಕು. ನಾವು ಸುಮ್ಮದಿರ್ ಪಂಚಾಯತ್ ಅವ್ರ ಅದನ್ನ ಇದ್ ಮಾಡ್ತಾರಂದ್ರೆ ಅದ್ರ ಎಲ್ಲಿ ಏನು ಫಾಲ್ಟ್ ಇಲ್ಲ. ಮುಂಚಿತ ಪ್ರೀ ಪ್ಲಾನ್ ಇಟ್ಕೊಂಡು ಕರೆಂಟ್ ತೆಗದ ಈ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ಯಾರಿ. ಈ ಅವಮಾನ ಮಾಡಿದಕ್ಕೆ ಉದ್ದೇಶ ಪೂರ್ವಕ ಮಾಡ್ಯಾರಿ. ಅದು ನಾವ್ ನ್ಯಾಯ ಸಿಗುವವರೆಗೆ ನಾವ್ ಹೋರಾಟ ಮಾಡೋರು ಇಲ್ಲ ಉಪವಾಸ ಸತ್ಯಾಗ್ರಹ ಕುಂಡವ್ರಿ. ಎಲ್ಲ ನಮ್ ಸಸಾಲಟ್ಟಿ ಗ್ರಾಮದ ನಮ್ದ ಹರ್ಜನಿಕೇರಿ ಏರಿಯಾದ ಎಲ್ಲಾ ಮಂದಿ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಎಲ್ಲಾರು ನಾವ ಅವ್ರ ನಮ್ಗ ಅನ್ನ ಕೊಟ್ಟ ದೇವ್ರ ಆಮೇಲೆ ವಿದ್ಯಾ ಕೊಟ್ಟ ದೇವ್ರ ಅಂತವ್ರಿಗ ಒಂದ್ ಅವಮಾನ ಆಗೈತಿ ಅಂದ್ರೆ ನಾವ್ ಯಾರು ಸುಮ್ ಇರಂಗಿಲ್ರಿ. ಅವ್ರು ಯಾರು ಇದನ್ನ ಅಪಮಾನ ಮಾಡ್ಯಾರಲ್ಲ ಅವ್ರು ಸಿಗುವವರೆಗೆ ನಾವ ಇಲ್ಲಿ ಹೋರಾಟ ಮಾಡೋರು. ಇದು ಕರೆಂಟ್ ತೆಗಿಯಾಕ ಏನ ಇದನ್ನ ಮಾಡ್ಯಾರ ಸರಿ, ಇದನ್ನ ಕರೆಂಟ್ ತೆಗಿಯಾಕಂದ್ರ ಕರೆಂಟ್ ಇದ್ರ ಹೊರಗಡೆ ಜನ ಅಡ್ಡಾಡ್ತಾರೆ. ಹಾ ರೀ. ಅಂತ ಇವತ್ತು ನಡೆದ ಸಸಾಲಟ್ಟಿ ಗ್ರಾಮದಲ್ಲಿ ನಡೆದಂತಹ ಈ ಘಟನೆ ಭಾರತ ದೇಶದ ದಲಿತರ ಕೊಗ್ಗಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕು 50 ವರ್ಷ ಅಂತ ಹೇಳ್ತಾರೆ. ನಾನು ಈಗ ಹೇಳಕ್ಕೆ ಬಯಸ್ತೇನೆ, ಇದುವರೆಗೂ ನಮಗೆ ಸ್ವತಂತ್ರ ಸಿಕ್ಕಿಲ್ಲ. ಪ್ರತಿದಿನ ಪ್ರತಿ ಕ್ಷಣದಿಂದಲೂ ದಲಿತರ ಮೇಲೆ ಅನ್ಯಾಯಗಳು ನಡೀತಾ ಇದ್ದರೂ ಕೂಡ ಯಾವುದೇ ಕಾನೂನು ದಲಿತರಿಗೆ ರಕ್ಷಣೆಗೆ ಬಂದಿಲ್ಲ. ಈಗ ಬುದ್ಧಪೂರ್ವಕವಾಗಿ ನಿನ್ನೆ ರಾತ್ರಿ ಇಡೀ ಕರೆಂಟನ್ನು ತೆಗೆಸಿ ರಾತ್ರಿ ಬಾಬಾ ಸಾಹೇಬರಿಗೆ ಚಪ್ಪಲಿ ಹಾರನ್ನು ಹಾಕುವವರೆಗೂ ಯಾವುದೇ ಕಾನೂನು ವ್ಯವಸ್ಥೆ ಪೊಲೀಸರು ಅಥವಾ ಬೀಟು ಇದರಲ್ಲಿ ಜಿಲ್ಲಾಡಳಿತ ಬಂತು ಯಾರೂ ಕೂಡ